ಅನನ್ಯ ಭಟ್ ನನ್ನ ಮಗಳೇ, ನನಗೆ ಮಗಳಿದ್ದಾಳೆ. ಬೆಂಗಳೂರಿನ ನಿವಾಸದಲ್ಲಿ ಸುಜಾತಾ ಭಟ್ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಇಲ್ಲ ಅಂತ ಹೇಳುವಂತೆ ಬೆದರಿಕೆ ಹಾಕಿದ್ರು. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಒತ್ತಡ ಹಾಕಿದ್ರು. ಹೀಗಾಗಿ ನಾನು ಅನನ್ಯ ಭಟ್ ಇಲ್ಲ ಅಂತ ಹೇಳಿದ್ದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹೇಳಿದ್ರು. ಹೆದರಿಸಿ ನನ್ನ ಕೈಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಿಸ್ತಿದ್ದಾರೆ. ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು. ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀವಿ ಹೀಗಂತ ಬೆದರಿಕೆ ಹಾಕಿದ್ರು. ಸುಜಾತಾ ಭಟ್ ಕೊಟ್ಟಂತ ಹೇಳಿಕೆ ಇದು. ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಅನನ್ಯ ಭಟ್ ಇಲ್ಲ ಅಂತ ನಾನು ಹೇಳಿದೆ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಅದೇ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SITಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದ್ದಾಳೆ, ಕ್ಯಾರೆಕ್ಟ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ಟು ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಲ್ಲ? ನಾನು SITಯಲ್ಲಿ ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನ್ ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ಗೂ ಯಾವುದೇ ರೀತಿ ಇಲ್ಲ, ಅನನ್ಯ ಭಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸಲ್ಲಿ ತರೋದಕ್ಕೆ ಈ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿ ಹೇಳಿದ್ರಲ್ಲ, ಯಾರು ಹೇಳ್ಕೊಟ್ಟಿದ್ರು? ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಮಟ್ಟಣ್ಣವರ ಹೆಸರನ್ನು ಹೇಳೋದಕ್ಕೆ? ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದೋ ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ, ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ಟು ನನ್ನ ಮಗಳೇ, ಆಯ್ತಲ್ಲ? ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನು ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಹೌದು, ಹೇಳಿದ್ರು, ನಿಮ್ಗೇನು ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು, ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು ನಾನು SIT ಮುಂದೆ ನಾನು ಹೋಗ್ತಿದ್ದೀನಿ. ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ, ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದೇ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ಅದೇ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SITಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದ್ದಾಳೆ, ಕ್ಯಾರೆಕ್ಟ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ಟು ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು
ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ. ನಾನು SIT ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನ್ ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಆದ್ರೆ ಈ SIT ನಡೆಸಿರುವಂತ ಇನ್ವೆಸ್ಟಿಗೇಷನ್ಗೂ ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅನನ್ಯ ಭಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸಲ್ಲಿ ತರೋದಕ್ಕೆ ಈ ರೀತಿಯೆಲ್ಲ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿದ್ರಲ್ಲ, ಯಾರು ಹೇಳ್ಕೊಟ್ಟಿದ್ರು? ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಏನಂತ ಹೇಳಿ ಕರ್ಕೊಂಡ್ರು? ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಮಠಣ್ಣವರ ಹೆಸರನ್ನ ಹೇಳೋದಕ್ಕೆ? ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದೋ ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ ನನ್ನ ಮಗಳೇ, ಆಯ್ತಲ್ಲ. ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನು ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಅಡ್ವೊಕೇಟ್ ಹೆಸರು ಹೇಳ್ಬೋದಮ್ಮ ನಿಮ್ಗೆ? ಆ ರೀತಿ ಮಾಡಿ ಇವ್ರ ಹೆಸರುಗಳನ್ನ ಹೇಳಿ ಅಂತ ಹೇಳ್ಕೊಟ್ರಲ್ಲ ಅಡ್ವೊಕೇಟ್, ನಾನು ಅದನ್ನ ಇವಾಗ ಹೇಳಲ್ಲ. ಫೋನ್ ಮಾಡಿ ಹೇಳಿದ್ರೆ ಅಥವಾ ನೇರವಾಗಿ ಸಂಪರ್ಕ ಮಾಡಿದ್ರೆ? ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ. ಹೌದು, ಹೇಳಿದ್ರು. ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗ್ಲಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು. ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು ನಾನು SIT ಮುಂದೆ ನಾನು ಹೋಗ್ತಿದ್ದೀನಿ. ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ. ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದೇ ಒಂದು ಚಾನಲ್ ಯೂಟ್ಯೂಬ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಸುಜಾತಾ ಭಟ್ ಮನೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಗಮನಿಸ್ತಾ ಇದ್ವಿ ಕೆಲವೇ ಹೊತ್ತಿನ ಹಿಂದೆ ಸುಜಾತಾ ಭಟ್ ಕೊಟ್ಟಂತ ಹೇಳಿಕೆ ಏನಿದೆ ಇದು ಭಾರಿ ಸಂಚಲನ ಉಂಟು ಮಾಡ್ತು. ಬಟ್ ಈಗ ಅವರು ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ, ಏನಾಯ್ತು ನಿಜಕ್ಕೂ ಕೂಡ ಅಲ್ಲಿ ಅಂತ? ಶಮಂತ್, ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಸುಜಾತಾ ಭಟ್ ಯಾರನ್ನಾರು ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಕೆಲವು ಗಂಟೆಗಳ ಹಿಂದಷ್ಟೇ ಯೂಟ್ಯೂಬ್ ವಾಹಿನಿಯೊಂದರಲ್ಲಿ ಸುಜಾತಾ ಭಟ್ ಇರತಕ್ಕಂಥ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಿಂದೆ ಇಬ್ಬರು ವ್ಯಕ್ತಿಗಳ ಮೇಲೆ ಆರೋಪ ಮಾಡಿ ಪ್ರಮುಖವಾಗಿ ಗಿರೀಶ್ ಮಠಣ್ಣನವರಿಗೆ ಈ ರೀತಿಯಾಗಿ ಹೇಳೋದಕ್ಕೆ ಹೇಳಿದರು. ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ, ಅನನ್ಯ ಭಟ್ ಯಾರೂ ಇಲ್ಲ, ನನಗೆ ಪ್ರಮುಖವಾಗಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಆಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ತನ್ನ ಆಸ್ತಿ ಸಮಸ್ಯೆಯನ್ನು ಬಗೆಹರಿಸಿಕೊಡೋ ನಿಟ್ಟಿನಲ್ಲಿ ನಮಗೆ ಆಮಿಷವನ್ನು ಮಾಡಿದ್ರು. ಇದೇ ಕಾರಣದ ಹಿನ್ನೆಲೆಯಲ್ಲಿ ನಾನು ಈ ರೀತಿಯಾಗಿ ಹಿಂದೆ ಹೇಳಿಕೆ ಕೊಟ್ಟಿದ್ದೆ ಅಂತ ಹೇಳಿ ಹೇಳಿಕೆಯೊಂದು ವೈರಲ್ ಆಗಿತ್ತು. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು TV9 ಕೂಡ ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡುವಂತೆ ನನ್ನ ಮೇಲೆ ರೌಡಿಸಮ್ ಅನ್ನು ಮಾಡಲಾಗಿತ್ತು ಅಂತೇಳಿ ಆಕೆ ಗಂಭೀರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಒಬ್ಬ ವಕೀಲರು ನನ್ನ ಸಂಪರ್ಕ ಮಾಡಿ ಈ ರೀತಿಯಾಗಿ ಹೇಳಿಕೊಡುವಂತೆ ಹೇಳಿದ್ರು. ತದನಂತರದಲ್ಲಿ ನನ್ನ ರೌಡಿಸಮ್ ಮಾಡಿ ಯೂಟ್ಯೂಬ್ ವಾಹಿನಿಯವರು ಒಂದು ಕ್ಯಾಬ್ನಲ್ಲಿ ಒಂದು ಕಾರಿನ ಒಳಗಡೆ ನನ್ನ ಕೂರಿಸಿ ಹೊರಗಡೆ ಬಿಡದಂತೆ ನನಗೆ ಬೆದರಿಕೆಯನ್ನೊಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಬೇಕು ನೀವು, ಗಿರೀಶ್ ಮಟ್ಟಣ್ಣನವರಾಗೂ ಮಹೇಶ್ ತಿವರೋಡಿ ನಮಗೆ ಈ ರೀತಿಯಾಗಿ ಹೇಳ್ಕೊಡೋದಕ್ಕೆ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋ ಹೆಸರನ್ನು ಹೇಳಿ ಈ ರೀತಿಯಾಗಿ ಅವರ ಅಸ್ಥಿಪಂಜರವನ್ನು ಹುಡುಕುವಂತೆ ನನಗೆ ಕಂಪ್ಲೇಂಟನ್ನು ಕೊಡೋದಾಗಿ ನನಗೆಲ್ಲವನ್ನೂ ಕೂಡ ಹೇಳ್ಕೊಟ್ಟಿದ್ರು ಹಿಂದೆ ಅಂತ ಹೇಳ್ಬಿಟ್ಟು ಹೇಳಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಡಿಸಿದ್ದಾರೆ. ಬಲವಂತವಾಗಿ ತನ್ನಿಂದ ಹೇಳಿಕೆಯನ್ನು ಯೂಟ್ಯೂಬ್ ವಾಹಿನಿಯವರು ಪಡೆದಿದ್ದಾರೆ ಅಂತೇಳಿ ಈಗ ಮತ್ತೊಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈ ರೀತಿಯಾಗಿ ತನ್ನ ಕ್ಷಣಕ್ಕೊಂದು ಹೇಳಿಕೆಯ ಮೂಲಕ ಈಕೆ ದಿಕ್ಕನ್ನು ತಪ್ಪಿಸಿದ್ದಾರಾ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ಹೇಳ್ತಿರ್ತಕ್ಕಂಥ ಹೇಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಅಡಗಿದೆ ಅನ್ನೋದು SIT ತನಿಖೆ ಬಳಿಕವಷ್ಟೇ ಪ್ರೂವ್ ಆಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಇರುವಿಕೆಗೆ ಸಂಬಂಧಪಟ್ಟಂತೆ ಆಕೆ ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯವನ್ನು ನಾನು SIT ಮುಂದೆ ತರಲಿದ್ದೇನೆ ಅಂತ ಹೇಳಿ ಆಕೆ ಈಗ ಹೇಳ್ತಿರ್ತಕ್ಕಂಥದ್ದು. ಶಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಅದೇ ಒಂದು ಚಾನಲ್ನವರು, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SIT ಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದ್ದಾಳೆ, ಕ್ಯಾರೆಕ್ಟ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಲ್ಲ? ನಾನು SIT ಯಲ್ಲಿ ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನ್ ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ ಯಾವುದೇ ರೀತಿ ಇಲ್ಲ, ಅನನ್ಯ ಭಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸಲ್ಲಿ ತರೋದಕ್ಕೆ ಈ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿದ್ರಲ್ಲ, ಯಾರು ಹೇಳ್ಕೊಟ್ಟಿದ್ರು? ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಆಮೇಲೆ ಇನ್ಯಾರದ ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ ನನ್ನ ಮಗಳೇ, ಆಯ್ತಲ್ಲ? ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನು ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ನಾನು ಅದನ್ನು ಇವಾಗ ಹೇಳಲ್ಲ. ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ. ಹೌದು, ಹೇಳಿದ್ರು. ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗ್ಲಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು, ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು ನಾನು SIT ಮುಂದೆ ನಾನು ಹೋಗ್ತಿದ್ದೀನಿ. ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ. ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದೇ ಒಂದು ಚಾನಲ್ನವರು, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ. ಎಸ್, ಕೆಲವೇ ಹೊತ್ತಿನ ಹಿಂದೆ ಸುಜಾತಾ ಭಟ್ ಕೊಟ್ಟಂತ ಒಂದು ಹೇಳಿಕೆ, ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತ ಒಂದು ಹೇಳಿಕೆ ಏನಿದೆ, ಇದು ಭಾರಿ ಸಂಚಲನವನ್ನ ಉಂಟು ಮಾಡಿತ್ತು. ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ದಾರೆ ಸುಜಾತಾ ಭಟ್ ಅಂತ. ಆದರೆ ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅನನ್ಯ ಭಟ್ ನನ್ನ ಮಗಳೇ, ನನಗೆ ಮಗಳಿದ್ದಾಳೆ. ಬೆಂಗಳೂರಿನ ನಿವಾಸದಲ್ಲಿ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅನನ್ಯ ಭಟ್ ಇಲ್ಲ ಅಂತ ಹೇಳುವಂತೆ ಬೆದರಿಕೆ ಹಾಕಿದ್ರು. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಒತ್ತಡ ಹಾಕಿದ್ರು. ಹೀಗಾಗಿ ನಾನು ಅನನ್ಯ ಭಟ್ ಇಲ್ಲ ಅಂತ ಹೇಳಿದ್ದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಬೆದರಿಸಿದ್ರು, ಆಮಿಷ ಒಡ್ಡಿದ್ರು. ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು. ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತೆಲ್ಲ ಆಮಿಷ ಒಡ್ಡಿದ್ರು. ಇದ್ರ ಜೊತೆಗೆ ನನ್ನನ್ನು ಕಾರಲ್ಲಿ ಕೂರಿಸ್ಕೊಂಡಿದ್ರು, ಕಾರಿಂದ ಇಳಿಯೋದಕ್ಕೂ ಕೂಡ ನನಗೆ ಬಿಡಲಿಲ್ಲ, ಅಲ್ಲಿ ಕೂತ್ಕೊಂಡು ಬೆದರಿಕೆ ಒಡ್ಡಿದ್ರು. ಇದ್ರ ಜೊತೆಗೆ ಆಮಿಷಗಳನ್ನ ಕೂಡ ಒಡ್ಡಿದ್ರು. ಹೀಗಾಗಿ ನಾನು ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟೆ ಅಂತ ಸುಜಾತಾ ಭಟ್ ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೆಲವೇ ಹೊತ್ತಿನ ಹಿಂದೆ ಅವ್ರು ಕೊಟ್ಟಂತ ಹೇಳಿಕೆ ಭಾರಿ ಸಂಚಲನ ಉಂಟು ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಇಲ್ಲ, ಅದೆಲ್ಲವೂ ಕೂಡ ಸುಳ್ಳು, ನನ್ನ ಕೈ ಹೇಳಿಸಿದ್ರು, ಈ ರೀತಿಯಾಗೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ತಮ್ಮ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ಎಸ್ ಶಿವಪ್ರಸಾದ್ ಹೇಳ್ತಾ ಇದ್ರಿ ಏನೆಲ್ಲ ಆಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಏನಾದರೂ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ? ನೀವೀಗ ಎಲ್ಲಿದ್ದೀರಿ, ಏನು ಹೇಳ್ತಾ ಇದ್ದಾರೆ ಅವರು? ಶಮಂತ್, ಸದ್ಯದ ಮಟ್ಟಿಗೆ ಈಗ 10:50 ಸುಮಾರಿಗೆ ಆಕೆ ನೀಡಿರ್ತಕ್ಕಂಥ ಹೇಳಿಕೆ ಪ್ರಮುಖವಾಗಿ ಯೂಟ್ಯೂಬ್ ವಾಹಿನಿಯವರು ಏನು ವಿಡಿಯೋನ ಮಾಡಿದ್ದಾರೆ, ಯೂಟ್ಯೂಬ್ ವಾಹಿನಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ. ಜೊತೆಗೆ ಖಾಸಗಿ ವಾಹಿನಿಗೂ ಕೂಡ ಆಕೆ ನೀಡಿರ್ತಕ್ಕಂಥ ಸಂದರ್ಶನದಲ್ಲಿ ಅನನ್ಯ ಭಟ್ನ ಕುರಿತಂತೆ ಹೇಳಿರುವಂಥ ಮಾತುಗಳು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದರೆ ಇಂದಿನಿಂದಲೂ ಕೂಡ ಆಕೆ ಖಾಸಗಿ ವಾಹಿನಿಗೆ ಮಾತನಾಡೋದಕ್ಕೂ ಮುಂಚೆ ಹಾಗೂ ಯೂಟ್ಯೂಬ್ ವಾಹಿನಿಯಲ್ಲಿ ಮಾತನಾಡೋದಕ್ಕೂ ಮುಂಚೆ ಆಕೆ ಎಲ್ಲರ ಒಂದು ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹೂತುಕಡಾಗಿರ್ತಕ್ಕಂಥ 100 ಶವಗಳನ್ನು ಏನು ನಾನು ಮಣ್ಣನ ಮಾಡಿದ್ದೇನೆ ಅಂತ ಹೇಳಿ, ಸಮಾಧಿ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಈ ಒಂದು ವ್ಯಕ್ತಿಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದನ್ನು ಪ್ರವೋಕ್ ಮಾಡುವಂಥ ನಿಟ್ಟಿನಲ್ಲಿ, ಆ ಒಂದು ಹೇಳಿಕೆಗೆ ಪುಷ್ಟೀಕರಣ ನೀಡುವಂಥ ನಿಟ್ಟಿನಲ್ಲಿ ಈಕೆ ಪ್ರಕರಣ ಕಾರಣ ಆಗಿದ್ದಂತಹ. ಪ್ರಮುಖವಾಗಿ ಅನನ್ಯ ಭಟ್ ನನ್ನ ಮಗಳು MBBS ವಿದ್ಯಾರ್ಥಿನಿ, ಆಕೆ ಕಾಲೇಜಿಗೆ ಹೋಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಆಕೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಆಕೆ ಇರ್ತಕ್ಕಂಥ ಕುರುಹುಗಳು ಇದುವರೆಗೂ ಕೂಡ ಯಾವುದು ಪತ್ತೆ ಆಗಿಲ್ಲದೆ ಇದ್ರೂ ಕೂಡ ಅನನ್ಯ ಭಟ್ ಅನ್ನ ಕೊಲೆ ಮಾಡಲಾಗಿದೆ, ಆಕೆಯ ಶವವನ್ನು ಹೂತಿಡಲಾಗಿದೆ, ಆಕೆ ಅಸ್ಥಿಪಂಜರವನ್ನು ಹುಡುಕಿ ಕೊಡುವಂತೆ ಆಕೆ ಮನವಿಯನ್ನ ಮಾಡಿದಂಥದ್ದು. ಇದೊಂದು ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂಥ ಅಂಶ. ಆದರೆ 10:50ಕ್ಕೆ ಆಕೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸೋದಾದ್ರೆ ಎಲ್ಲಾ ರೀತಿಯಾಗಿ ಹೇಳಿಕೆಗಳನ್ನು ಕೊಡುವಂತೆ ಮಹೇಶ್ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ನನಗೆ ಅನನ್ಯ ಭಟ್ ಕುರಿತಂತೆ ಹೇಳುವಂತೆ, ಧರ್ಮಸ್ಥಳ ಪ್ರಕರಣದಲ್ಲಿ ಹೇಳುವಂತೆ ನನಗೆ ಹೇಳ್ಕೊಟ್ಟಿದ್ರು ಅಂತ ಹೇಳಿ ಆಕೆ ಈಗ ಹೇಳ್ತಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಸಾಕಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು ಆಕೆಯ ಹೇಳಿಕೆ. ಆಕೆ ಕ್ಷಣಕ್ಕೊಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಈಕೆಗೆ ಉದ್ದೇಶಪೂರ್ವಕವಾಗಿ ಈಕೆಯನ್ನು ಹೇಳಿಸಲಾಗ್ತಿದೆಯಾ ಅಥವಾ ಧರ್ಮಸ್ಥಳ ಪ್ರಕರಣದಲ್ಲಿ ಅನನ್ಯ ಭಟ್ ಅನ್ನ ಒಂದು ಹೆಸರಿಗೆ ಸಂಬಂಧಪಟ್ಟಂತೆ ಆಕೆ ನನ್ನ ಮಗಳು ಅಂತ ಹೇಳಿ ಈಕೆ ಎಲ್ಲವನ್ನೂ ಕೂಡ ಹೇಳ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ TV9ಗೆ ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ 10:50 ಸುಮಾರಿಗೆ, ಇಂದು ರಾತ್ರಿ 10:50 ಸುಮಾರಿಗೆ ಆಕೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸೋದಾದ್ರೆ, ಒಬ್ಬ ವಕೀಲರು ನನ್ನನ್ನು ಸಂಪರ್ಕವನ್ನ ಮಾಡಿದ್ರು, ಈ ರೀತಿಯಾಗಿ ಹೇಳೋದಕ್ಕೆ ಹೇಳಿದ್ರು. ಆ ನಂತರದಲ್ಲಿ ನನ್ನನ್ನು ರೌಡಿಸಂ ಮಾಡಿ ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ನನಗೆ ಬೆದರಿಕೆಯನ್ನೊಡ್ಡಿ ರೌಡಿಸಂ ಅನ್ನ ಮಾಡಿ ಈ ರೀತಿಯಾಗಿ ಹೇಳಿಕೆಯನ್ನ ಪಡೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಇಬ್ಬರ ಹೆಸರನ್ನು ಕೂಡ ಆಕೆ ಹೇಳ್ತಿರ್ತಕ್ಕಂಥದ್ದು. ಗಿರೀಶ್ ಮಟ್ಟಣ್ಣನವರಾಗೂ ಮಹೇಶ್ ತಿಮರೋಡಿ ನಮಗೆ ಈ ರೀತಿಯಾಗಿ ಎಲ್ಲವನ್ನೂ ಹೇಳಿಕೊಟ್ರು, ಈ ಹಿನ್ನೆಲೆಯಲ್ಲಿ ನಾನು ಇವೆಲ್ಲ ಅಂಶಗಳನ್ನು ಕೂಡ ಹೇಳಿದೆ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನಿಂದ ಬಲವಂತವಾಗಿ ಹೇಳಿಕೆಯನ್ನು ಪಡೆಯಲಾಗಿದೆ ಅಂತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಶಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.